ಒಬ್ಬ ಬಡವ ನಿತ್ಯದಲ್ಲಿ ಭಿಕ್ಷೆ ಬೇಡುವಾಗ ಶ್ರೀಮಂತ ಒಂದು ಸಲ ಕರೆದು ಕೇಳ್ತಾನಂತೆ, ಯಾಕೆ ದಿವಸ ಭಿಕ್ಷೆ ಬೇಡ್ತೀಯಪ್ಪ? ಯಾಕೆ ಅಂದರೆ, ನೀವು ಶ್ರೀಮಂತರು, ನನಗೆ ಹೊಟ್ಟೆಗಿಲ್ಲ, ಅದಕ್ಕೋಸ್ಕರ ಭಿಕ್ಷೆ ಬೇಡುತ್ತೇನೆ. ಒಂದು ಕೆಲಸ ಮಾಡು, ನೀನು ಎಷ್ಟು ಕೇಳ್ತೀಯೋ ಅಷ್ಟು ಹಣ ನಿನಗೆ ಕೊಡ್ತೇವೆ, ನಿನ್ನ ಒಂದು ಬೆರಳು ನನಗೆ ಕೊಟ್ಬಿಡು ಅಂತ ಕೇಳಿದ್ನು. ಅಯ್ಯೋ ಅದೇ ಕೊಡಲಿಕ್ಕಾಗತ್ತೆ ಅಲ್ವ? ₹1,00,000 ಆಗಿನ ಕಾಲಕ್ಕೆ ಲಕ್ಷ ಬಹಳ. ಲಕ್ಷ ಕೊಡ್ತೇನೆ, ಕೋಟಿ, 2 ಕೋಟಿ, ಸರಿ, ಒಂದು ಪೂರ್ಣ ಬೆರಳು ಬೇಡಪ್ಪ, ಒಂದು ಮೇಲಿನ ಒಂದು ಅಂಗುಲ ಅಷ್ಟು ಕೊಟ್ಬಿಡು, ಅರ್ಧ ಕೊಡು. ಅಷ್ಟೂ ಕೊಡ್ಲಿಕ್ಕ ಏನೂ ಕೊಡೋದಿಲ್ಲ. ಕೊಡ್ತಿದ್ರೆ ಹಣ ಕೊಡಿ, ಇಲ್ಲದೆ ಇದ್ರೆ ವಾಪಸ್ ಹೋಗಿ. ನನ್ನ ದೇಹದ ಒಂದು ಸಣ್ಣ ಪರಮಾಣುವಿನಷ್ಟು ನಾನು ಕಿತ್ತಿಕೊಡ್ಲಿಕ್ಕೆ ತಯಾರಿಲ್ಲ ಅಂತ. ಆಗ ಶ್ರೀಮಂತ ಹೇಳಿದಂತೆ, ನಿನಗೇ ಗೊತ್ತಾಯಿತು ದೇಹದ ಬೆಲೆ ಎಷ್ಟಿದೆ ಅಂತ. 1 ಕೋಟಿ ಅಲ್ಲ, ಎಷ್ಟು ಕೋಟಿ ಕೊಟ್ಟರೂ ಒಂದು ಬೆರಳು ಕೊಡೋದಿಲ್ಲ ಅಂತೀಂದರೆ, ಅಷ್ಟು ಕೋಟಿ ರೂಪ ಬೆಲೆ ಬಾಳುವ ದೇಹವೇ ನಿನಗೆ ದೇವರು ಕೊಟ್ಟಾಗ ದೇಹವನ್ನು ಚೆನ್ನಾಗಿ ದುಡಿದು ಹಣ ಗಳಿಸೋದು ಬಿಟ್ಟು ಭಿಕ್ಷೆಯಾಗಿ ಬೇಡ್ತಿದೆ. ಹೋಗಾಚೆ.